ಶ್ರೀ ಗುರುಭ್ಯೋ ನಮಃ. ಓಂ ಜ್ಞಾನ ಸವಿತೃ ಸಂಕಾಶಂ ಸ್ಥಿತ ಪ್ರಜ್ಞಂ ಮಹಾಮುನಿಂ ಮಾತೃಭಕ್ತಮಹಂ ವಂದೇ ವೇದವ್ಯಾಸಂ ಜಗದ್ಗುರುಂ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 357ನೇ ಭಾಗ. ನಂದಿಕೇಶ್ವರನು ಮಾರ್ಕಂಡೇಯನಿಗೆ ಅರುಣಾಚಲನಿಗೆ ವಿಶೇಷ ದಿನಗಳಲ್ಲಿ ಪ್ರತಿ ಮಾಸಗಳಲ್ಲಿ ಪೂಜಿಸುವ ವಿಧಾನವನ್ನು ಹೇಳುತ್ತಾ, ಮೇಷಾದಿ ರಾಶಿಗಳಲ್ಲಿ ಅರುಣಾಚಲನನ್ನು ವಿಶೇಷವಾಗಿ ಸಿಂಧವಾರ, ಕರುವಕ, ಗಿರಿಮಲ್ಲಿಗೆ, ಪಾಟಲ, ಕುಟಜ, ನೀಪ, ಸೇವಂತಿಗೆ, ಮಲ್ಲಿಗೆ, ಕಮಲ, ದವನ, ನಂದಿಬಟ್ಟಲು, ತಾವರೆ ಹೂಗಳಿಂದ ಪೂಜಿಸಬೇಕು. ಸೂರ್ಯಚಂದ್ರರ ಗ್ರಹಣ ಕಾಲದಲ್ಲಿ ಪಂಚಾಮೃತ ಅಭಿಷೇಕ ಮಾಡಿ ಪಂಚಾಕ್ಷರಿ ಮಂತ್ರ ಜಪ ಮಾಡಬೇಕು. ಉತ್ತರಾಯಣ, ದಕ್ಷಿಣಾಯನ ಪುಣ್ಯಕಾಲಗಳಲ್ಲಿ ಷಡಕ್ಷರಿ ಮಂತ್ರದಿಂದ ಪಂಚಗವ್ಯದಿಂದ ಅಭಿಷೇಕ ಮಾಡಬೇಕು. ವಿಪುವ ಪುಣ್ಯಕಾಲಗಳಲ್ಲಿ ಕ್ಷೀರಾಭಿಷೇಕ ಮಾಡಬೇಕು. ಪ್ರಾತಃ ಕಾಲದಲ್ಲಿ ರುದ್ರ, ತುಳಸಿ, ಮಧ್ಯಾಹ್ನ ಕಾಲದಲ್ಲಿ ಕೃತಮಾಲ, ಅಪರಾಹ್ನದಲ್ಲಿ ಮಲ್ಲಿಗೆಯು ಮಹೇಶ್ವರನಿಗೆ ಪ್ರಿಯವಾದವು. ಅರ್ಧೋದಯ ಕಾಲದಲ್ಲಿ ಶತರುದ್ರ ಪಾರಾಯಣ ಮಾಡಿ 108 ಕಲಶಗಳ ಜಲದಿಂದ ಅರುಣಾಚಲೇಶ್ವರನಿಗೆ ಅಭಿಷೇಕ ಮಾಡಬೇಕು. ಶಿವರಾತ್ರಿಯ ದಿನ ತ್ರಿದಳಯುಕ್ತವಾದ ಬಿಲ್ವಪತ್ರೆ, ಕಮಲ, ಕಣಿಗಲು ಹೂಗಳಿಂದ ಪೂಜಿಸಿ ನೃತ್ಯ ಗೀತೆ ಸೇವೆ ಮಾಡಿ ಸಲ್ಲಿಸಬೇಕು. ಪುಷ್ಯ ಮಾಸದಲ್ಲಿ ಆಗ್ನೇಯೋತ್ಸವ ಮಾಡಿಸಿ ಶಾಲ್ಯಾನ್ನವನ್ನು ನೈವೇದ್ಯ ಮಾಡಬೇಕು. ವೈಶಾಖದಲ್ಲಿ ವಿಶಾಖ ನಕ್ಷತ್ರದ ದಿನ ಶಿವಾಗಮ ತಂತ್ರವಿಧಿಯಂತೆ ಪೂಜಿಸಿ ಮರುಗ ದವನಗಳನ್ನು ಅರ್ಪಿಸಿ ಉತ್ಸವವನ್ನು ಆಚರಿಸಬೇಕು. ಮಾರ್ಗಶಿರ ಮಾಸದಲ್ಲಿ ಪ್ರತಿನಿತ್ಯವೂ ಸಾಮವೇದ ಮಂತ್ರಗಳಿಂದ ಪ್ರಾತಃ ಕಾಲದಲ್ಲಿ ಮಹಾಪೂಜೆಯನ್ನು ನೆರವೇರಿಸಬೇಕು. ಶನಿ ಪ್ರದೋಷದ ದಿನ, ಆರಿದ್ರಾ ನಕ್ಷತ್ರ ಇದ್ದ ದಿನದಲ್ಲಿ, ವ್ಯತಿಪಾತ ಯೋಗವಿದ್ದ ದಿನದಲ್ಲಿ, ಪರ್ವಕಾಲ, ಭಾನುವಾರ, ಸೋಮವಾರಗಳಲ್ಲಿ ಆಗಮೋಕ್ತ ರೀತಿಯಿಂದ ಅರುಣಾಚಲನನ್ನು ಪೂಜಿಸಬೇಕು. ದೀಕ್ಷೆ, ಉಪನಯನ, ವಿವಾಹ, ಪುತ್ರೋತ್ಸವ ಮುಂತಾದ ಶುಭ ಕಾರ್ಯಗಳಲ್ಲಿ ಭಕ್ತನಾದವನು ವಿಶೇಷ ಪೂಜೆಯನ್ನು ಮಾಡಬೇಕು. ಜನ್ಮ ನಕ್ಷತ್ರದ ದಿನ, ಸಂಪದ್ ವಿಪತ್ ಪ್ರಾಪ್ತಿಯಲ್ಲಿ, ಭಯಗ್ರಸ್ತನಾದಾಗ, ಪ್ರವೇಶ ನಿರ್ಗಮನ ಕಾಲದಲ್ಲಿ ಅರುಣಾಚಲೇಶ್ವರನು ತಪ್ಪದೆ ಪೂಜಿಸಬೇಕು. ವ್ರತಾನುಷ್ಠಾನ ಕಾಲದಲ್ಲಿ, ನಿಯಮ ನಿರ್ಬಂಧದಲ್ಲಿರುವಾಗ, ಐಶ್ವರ್ಯವಂತನಾದಾಗ, ಶತ್ರುಗಳನ್ನು ಎದುರಿಸಲು ಹೊರಟಾಗ ಅರುಣಾಚಲನನ್ನು ಪೂಜಿಸಬೇಕು. ದೂರದಲ್ಲಿದ್ದವನಾದರೆ ಅರುಣಾಚಲೇಶ್ವರನನ್ನು ಸ್ಮರಣೆ ಮಾಡಬೇಕು. ಹತ್ತಿರದಲ್ಲಿದ್ದರೆ ದರ್ಶನ ಮಾಡಬೇಕು. ಅರುಣಾಚಲದಲ್ಲಿಯೇ ವಾಸಿಸುವನಾದರೆ ತ್ರಿಕಾಲಗಳಲ್ಲಿ ಪೂಜಿಸಬೇಕು. ಮಾರ್ಕಂಡೇಯನೇ, ಸ್ವರ್ಗ ಮೋಕ್ಷಗಳಿಗೆ ಅರುಣಾಚಲಕ್ಕಿಂತ ಮಿಗಿಲಾದ ಮತ್ತೊಂದು ಕ್ಷೇತ್ರವಿಲ್ಲ. ಹೀಗೆಂದು ನಾನು ಕೈ ಎತ್ತಿ ಶಪಥಪೂರ್ವಕವಾಗಿ ಹೇಳುತ್ತೇನೆ. ನಿನಗೆ ಇನ್ನೇನು ಬೇಕು? ಈ ಕ್ಷೇತ್ರ ಸ್ಮರಿಸುವುದರಿಂದ ಮನಸ್ಸನ್ನು, ಶ್ರವಣಗಳಿಂದ ಕಿವಿಗಳನ್ನು, ದರ್ಶನದಿಂದ ನೇತ್ರಗಳನ್ನು, ಸ್ತೋತ್ರದಿಂದ ನಾಲಿಗೆಯನ್ನು ಪವಿತ್ರಗೊಳಿಸುತ್ತದೆ. ಅರುಣಾಚಲ ಕ್ಷೇತ್ರದಲ್ಲಿ ಜನ್ಮವೆತ್ತಿದ ಜೀವಿಗಳಿಗೆ ಇಹದಲ್ಲಿ ಸಕಲೇಶ್ವರ್ಯಗಳು, ಪರದಲ್ಲಿ ಮೋಕ್ಷವೂ ಲಭಿಸುವವು. ಬೇರೆ ಸ್ಥಳಗಳಲ್ಲಿ ಮೃತ್ಯುವಶರಾದ ಪಾಪಾತ್ಮರು ಕೂಡ ನಂತರದಲ್ಲಿ ಇಲ್ಲಿ ಮಾಡುವ ಶ್ರಾದ್ದ ಕರ್ಮಗಳ ಸುಕೃತದಿಂದ ಮೋಕ್ಷವನ್ನು ಹೊಂದುವರು. ಅಯೋಧ್ಯೆ, ಮಥುರಾ, ಮಾಯಾಪುರಿ, ಕಾಶಿ, ಕಾಂಚಿ, ಆವಂತಿಕಾ, ಪುರಿ, ದ್ವಾರಕೆ ಮುಂತಾದ ಮೋಕ್ಷದಾಯಕ ಕ್ಷೇತ್ರಗಳೆಲ್ಲವಕ್ಕಿಂತ ಅರುಣಾಚಲವು ಅತ್ಯಂತ ಶ್ರೇಷ್ಠವಾಗಿದೆ. ಹೀಗೆಂದು ನಂದಿಕೇಶ್ವರನು ಹೇಳಿದನು. ಮಾರ್ಕಂಡೇಯನು, ಈ ಕ್ಷೇತ್ರದ ಬಗ್ಗೆ ಹೇಳದೆ ಬಿಟ್ಟಿರುವ ಮಹಾತ್ಮೆ ಇದ್ದರೆ ಅದನ್ನು ದಯಮಾಡಿ ಹೇಳು, ಹೀಗೆಂದು ಕೇಳಿದನು. ಬಂಧುಗಳ, ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀರಾಮ್.